ಟಾರ್ಲಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಫಾರೆಸ್ಟ್ ಗಾರ್ಡ್ ಅಂದರೆ ಅರಣ್ಯ ರಕ್ಷಕ ನೇಮಕಾತಿ 2026 ಈ ಒಂದು ನೇಮಕಾತಿ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಕರ್ನಾಟಕ ಅರಣ್ಯ ಇಲಾಖೆ ಇರುವಂಥ ಒಂದು ನೇಮಕಾತಿ ಆಗಿರುತ್ತೆ. ಇದರಲ್ಲಿ ಟೋಟಲಾಗಿ ಸರಿಸುಮಾರು 700 ಹೆಚ್ಚು ಅಥವಾ 700 ಹುದ್ದೆಗಳ ನೇಮಕಾತಿ ಆಗುತ್ತೆ ಎಂಬುದು ಒಂದು ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು. ಇದು ಎಲ್ಲಿ ಇದೆ, ನೀವು ಸುಮ್ಮನೆ ಫೇಕಾಗಿ ಹೇಳ್ತಾ ಇದ್ದೀರಾ ಅಂತ ಅನ್ನೋರು ಇದನ್ನು ಇಲ್ಲಿಂದನೇ ಸ್ಕಿಪ್ ಮಾಡ್ಬೋದು. ಯಾರಿಗೆ ನಂಬಿಕೆ ಇದೆಯೋ ಅವರು ಮಾತ್ರ ಮುಂದೆ ನೋಡಿ. ಇದ್ರ ಬಗ್ಗೆ ಸಂಪೂರ್ಣವಂಥ ಮಾಹಿತಿ ಹೇಳ್ತೀನಿ ಮತ್ತು ನೋಟಿಫಿಕೇಷನ್ ಯಾವ ಬರ್ಬೋದು ಅಂತಲೂ ಹೇಳ್ತೀನಿ ಸ್ನೇಹಿತರೆ. ಓಕೆನಾ? ಇದು ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 700 ಅಂದರೆ ಈ ಹಿಂದೆ 540ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಆಗಿತ್ತಲ್ಲ, ಆ ಹುದ್ದೆಗಳ ನಂತರ ಈ ಒಂದು ವರ್ಷದಲ್ಲಿ 700ಕ್ಕೂ ಅಧಿಕ ಒಂದು ಅಥವಾ ಆಸುಪಾಸು 700ನ ಹೆಚ್ಚು ಅಥವಾ ಕಡಿಮೆ ಒಂದು ಹುದ್ದೆಗಳಷ್ಟು ನಿಮಗೆ ನೇಮಕಾತಿಯನ್ನು ಈ ಸಾರಿ ಮಾಡಬೇಕಂತ ಅಂತಿಸಿ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಯಾವ ಬರುತ್ತೆ ಇದರ ಬಗ್ಗೆ ಸಂಪೂರ್ಣವಂಥ ಮಾಹಿತಿ ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ನೇಮಕಾತಿಯ ಒಂದು ಮುಖ್ಯಾಂಶಗಳ ಬಗ್ಗೆ ಹೇಳ್ತೀನಿ ನೋಡಿ. ಈ ಒಂದು ನೇಮಕಾತಿ ಮುಖ್ಯಾಂಶಗಳ ಬಗ್ಗೆ ಹೇಳಿದ್ರೆ, ಮುಂಬರುವಂಥ 2026ನೇ ಸಾಲಿನಲ್ಲಿ ಕರ್ನಾಟಕ ಅರಣ್ಯ ರಕ್ಷಕ ಫಾರೆಸ್ಟ್ ಗಾರ್ಡ್ ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಹತೆಗಳು, ಆಯ್ಕೆ ಪ್ರಕ್ರಿಯೆ, ಪರೀಕ್ಷೆ ವಿಧಾನಗಳು ಮತ್ತು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಓಕೆ, ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ನಿಮಗೆ ಇರುತ್ತೆ ಸ್ನೇಹಿತರೆ. ಫಸ್ಟ್ ನಿಮಗೆ ಅರ್ಹತಾ ಮಾನದಂಡಗಳ ಬಗ್ಗೆ ಹೇಳ್ತೀನಿ ನೋಡಿ. ಅಂದರೆ ಏನು ಕ್ವಾಲಿಫಿಕೇಷನ್ ಏನು ಅದರ ಬಗ್ಗೆ ಮಾತಾಡೋಣ. ಫಸ್ಟ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಿಮ್ಮದು ಓನ್ಲಿ 12th ಪಾಸ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದರಲ್ಲಿ ನೀವು ಆರ್ಟ್ಸು, ಕಾಮರ್ಸು, ಸೈನ್ಸ್ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು PUCಯನ್ನು ಪಾಸ್ ಆಗಿರ್ಬೇಕಷ್ಟೆ. ಓಕೆ, ನೀವು ಆರ್ಟ್ಸ್ ಆದರೂ ಮಾಡಿರಿ, ಕಾಮರ್ಸ್ ಆದರೂ ಮಾಡಿರಿ, ಸೈನ್ಸ್ ಆದರೂ ಮಾಡಿರಿ, ಒಟ್ಟಿನಲ್ಲಿ ನೀವು PUC ಪಾಸ್ ಆಗಿರಬೇಕು. ಓಕೆ, 12th ಪಾಸ್ ಆದಂಥ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಕನಿಷ್ಠ ವಯೋಮಿತಿ ಮಿನಿಮಮ್ 18 ವರ್ಷ ಇರಬೇಕು. ನಿಮಗೆ ಏಜ್ ರಿಲೇಷನ್ ಸಹ ಇರುತ್ತೆ. ಜನರಲ್ ಅವರಿಗೆ 27ವರೆಗೂ ಇರುತ್ತೆ. ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿಗಳಿಗೂ ಸಹ ಏಜ್ ರಿಲೇಷನ್ ಅನ್ವಯ ಆಗುತ್ತೆ ಸ್ನೇಹಿತರೆ. ಓಕೆನಾ? ಟೋಟಲಾಗಿ ನಿಮಗೆ 32 ವರ್ಷದವರೆಗೂ ಸಹ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಅದೇ ರೀತಿಯಾಗಿ ನಿಮಗೆ ಇನ್ನು ಏಜ್ ರಿಲೇಷನ್ ಸಹ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಇನ್ನೂ ಹೆಚ್ಚಿನ ಒಂದು ಏಜ್ ಲಿಮಿಟ್ ಇಲ್ಲಿ ನಿಮಗೆ ಫಿಸಿಕಲಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ. ಫಸ್ಟು PUC ಏನು ಮಾಡ್ತಾರಲ್ಲ, ಆ PUC ಒಂದು ಮಾರ್ಕ್ಸ್ ಮೇಲೆ, ಹೌದಾ, ಈ PUC ಮಾರ್ಕ್ಸ್ ಮೇಲೆ ನಿಮ್ಮನ್ನು 1:20 ತೆಗಿತಾರೆ. ಈ 1:20 ಬಂದಂಥವರು ನೀವು ಫಿಸಿಕಲ್ಗೆ ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ನೀವು ಫಿಸಿಕಲ್ಗೆ ಅಟೆಂಡ್ ಮಾಡಿ ಇದರಲ್ಲಿ ಕ್ವಾಲಿಫೈ ಆದಂಥವರು ಎಕ್ಸಾಮ್ ಬರೀಬೇಕು. ಓಕೆ, ಈ ಎಕ್ಸಾಮಲ್ಲಿ ನಂತರ ನಿಮಗೆ ಎಕ್ಸಾಮು ಪ್ಲಸ್ PUC ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ಫೈನಲಾಗಿ ಸೆಲೆಕ್ಟ್ ಮಾಡ್ತಾರೆ. ಟೋಟಲಾಗಿ ಇಲ್ಲಿ ಮೇನ್ ಇಂಪಾರ್ಟೆಂಟು PUC ಪರ್ಸೆಂಟೇಜ್. ಓಕೆ, PUC ಪರ್ಸೆಂಟೇಜ್ ನಿಮಗೇನಾಗುತ್ತೆ ಅಂತಂದರೆ ಇಂಪಾರ್ಟೆಂಟು ಆಗುವಂಥದ್ದು ಸ್ನೇಹಿತರೆ. ಓಕೆನಾ? ಇದರಲ್ಲಿ ಮೇನ್ ಇಂಪಾರ್ಟೆಂಟು ಪುರುಷರು ಮತ್ತು ಮಹಿಳೆಯರಿಗೆ 110 ಸೆಂಟಿಮೀಟ್ರ್ ಎತ್ತರ ಇರಬೇಕು, 29 ಸೆಂಟಿಮೀಟ್ರ್ ಎದೆ ಸುತ್ತಳತೆ ಇರಬೇಕಾಗುತ್ತೆ. ಮಹಿಳೆಯರಿಗೆ 150 ಸೆಂಟಿಮೀಟ್ರ್ ಎತ್ತರ ಮತ್ತು ಕನಿಷ್ಠ 40 kg ತೂಕ ಇರಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತೇಳಿ ನೋಡಿರಿ. ಹೇಳಿದ್ರಲ್ಲ ಮೊದಲೇ, ಫಸ್ಟು 1:20 ಆಧಾರದ ಮೇಲೆ ನಮ್ಗೆ ಏನು ಮಾಡ್ತಾರೆ ಅಂತಂದರೆ ಫಿಸಿಕಲಿಗೆ ಕರೀತಾರೆ. ಈ ಫಿಸಿಕಲಲ್ಲಿ ಏನು ಹೈಟು ವೆಯ್ಟ್ ಇತ್ತಲ್ಲ ಅದು, ಜೊತೆಗೆ ಪುರುಷರಿಗೆ 1600 ಮೀಟ್ರು 7 ನಿಮಿಷದಲ್ಲಿ ಮತ್ತು ಮಹಿಳೆಯರಿಗೆ 1000 ಮೀಟ್ರು 6 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು. ಓಕೆ, ನೋಡಿ
1000 ಮೀಟ್ರ್ ಮಹಿಳೆಯರಿಗಿದ್ರೆ 6 ನಿಮಿಷ, 1400 ಮೀಟ್ರ್ 7 ನಿಮಿಷ ಪುರುಷರಿಗೆ. ಮತ್ತು 100 ಮೀಟ್ರ್ ಓಟ ಇರುತ್ತೆ. ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು 5 ಟಾಸ್ಕ್ಗಳಲ್ಲಿ ಕನಿಷ್ಠ 3 ಒಂದು ಕಡ್ಡಾಯವಾಗಿ ಪಾಸನ ಆಗಬೇಕಾಗುತ್ತೆ. ಇದಕ್ಕೆ 100 ಅಂಕಗಳ ಒಂದು ಲಿಖಿತ ಪರೀಕ್ಷೆ ಇರುತ್ತೆ. ಇವೆಲ್ಲ ಕ್ಲಿಯರ್ ಆದ ನಂತರ ನಿಮಗೆ ಏನಪ್ಪ ಅಂತಂತಂದರೆ ಎಕ್ಸಾಮ್ ಮಾಡ್ತಾರೆ. ಹೌದಾ? ಈ ಎಕ್ಸಾಮಲ್ಲಿ ಕ್ವಾಲಿಫೈ ಆದಂಥವರಿಗೆ ನಿಮಗೆ PUC ಪರ್ಸೆಂಟೇಜ್ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂತಂದರೆ ಸೆಲೆಕ್ಷನ್ನ ಮಾಡ್ತಾರೆ ಸ್ನೇಹಿತರೆ. ಓಕೆ, ಲಿಖಿತ ಪರೀಕ್ಷೆಯಲ್ಲಿ ಟೋಟಲಾಗಿ ಎಷ್ಟಪ್ಪ ಅಂತಂದರೆ ಒಟ್ಟು ಅಂಕಗಳು 100 ಅಂಕಗಳಿರ್ತವೆ. ಇದರಲ್ಲಿ ಗಣಿತ 40 ಅಂಕಗಳ ಪ್ರಶ್ನೆಗಳು ಮತ್ತು ಸಾಮಾನ್ಯ ಜ್ಞಾನ GK 60 ಪ್ರಶ್ನೆಗಳ ಇರುತ್ತೆ. ಟೋಟಲಾಗಿ 2 ಗಂಟೆಗಳ ಒಂದು ಕಾಲಾವಕಾಶ ನಮಗೆ ಸಿಗುತ್ತೆ. ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತೇಳಿ ಹೇಳ್ತೀನಿ ನೋಡಿ. ನೋಟಿಫಿಕೇಷನ್ ಬಂದ್ಬಿಟ್ಟು ಸರಿಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ನಿಮ್ಗೆ ಏನಾದರೂ ಒಂದು ಅಪ್ಡೇಟ್ ಸಿಗುತ್ತೆ ಈ ಒಂದು ನೋಟಿಫಿಕೇಷನ್ ಬಗ್ಗೆ. ಆದಷ್ಟು ಬೇಗ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ರೇಂಜಲ್ಲಿ ನಿಮಗೆ ಹೊಸ ನೋಟಿಫಿಕೇಷನ್ ಬರುವಂಥ ಸಂಭವ ಇದೆ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚ್.